ನಟ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯರಾಗಿರುತ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚೆಚ್ಚು ಪೋಸ್ಟ್ ಹಾಕುವ ಮೂಲಕ ತಮ್ಮ ಫಾಲೋವರ್ಸ್ ಜೊತೆ ಯಾವಾಗಲೂ ಕನೆಕ್ಟ್ ಆಗಿರುತ್ತಾರೆ. ಜೈಲಿಂದ ಬಂದ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ದೂರ ಆಗಿದ್ದಾರೆ. ಇವರಿಬ್ಬರು ಭೇಟಿ ಕೂಡ ಆಗುತ್ತಿಲ್ಲ. ಕೋರ್ಟ್ ವಿಚಾರಣೆಗೆ ಹೋದಾಗ ಮುಖಾಮುಖಿಯಾದರೂ ಕೂಡ ಮಾತುಕತೆ ತುಂಬಾ ಕಡಿಮೆಯಾಗಿದೆ. ಕಳೆದ ಬಾರಿ ಕೋರ್ಟ್ಗೆ ವಿಚಾರಣೆಗೆ ಹೋಗಿದ್ದಾಗ ಪವಿತ್ರ ಗೌಡ ಅವರೇ ಹಠ ಮಾಡಿ ದರ್ಶನ್ ಬಳಿ ಅವರ ಹೊಸ ಫೋನ್ ನಂಬರ್ ಒಂದನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಇತ್ತ ನಟ ದರ್ಶನ್ ಅವರಂತೂ ತಮ್ಮ ಡೆವಿಲ್ ಸಿನಿಮಾ ಶೂಟಿಂಗ್ ಬಿಟ್ರೆ ಫ್ಯಾಮಿಲಿ ಜೊತೆ ಸಮಯ ಕಳೆಯುತ್ತಿದ್ದಾರೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ಜೊತೆ ದೇವಸ್ಥಾನಗಳಿಗೆ ಭೇಟಿ ಕೊಡುತ್ತಿದ್ದಾರೆ. ಇನ್ನು ಜುಲೈ 1ರಿಂದ ಅವರು ವಿದೇಶ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ ಅಂತೆ. ಪವಿತ್ರ ಗೌಡ ಈಗ ಡಿ ಬಾಸ್ ಸಫಾರಿಗೆ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಸ್ಟೋನಿ ಬ್ರೂಕ್ ಎಂಬ ಐಷಾರಾಮಿ ರೆಸ್ಟೋರೆಂಟ್ನಲ್ಲಿ ಈ ಡಿ ಬಾಸ್ ಸಫಾರಿ ಇದೆ. ನಟ ದರ್ಶನ್ ಅವರು ಕಾಡಿಗೆ ಹೋಗಿ ವನ್ಯಜೀವಿಗಳ ಫೋಟೋ ಕ್ಲಿಕ್ಕಿಸುತ್ತಾರೆ. ಇದು ಅವರ ನೆಚ್ಚಿನ ಹವ್ಯಾಸಗಳಲ್ಲಿ ಒಂದು. ಹೀಗೆ ನಟ ದರ್ಶನ್ ಅವರು ಕ್ಲಿಕ್ಕಿಸಿದ ಅದ್ಭುತ ಫೋಟೋಗಳ ಸಂಗ್ರಹವೇ ಈ ಡಿ ಬಾಸ್ ಸಫಾರಿ. ಸ್ಟೋನಿ ಬ್ರೂಕ್ನಲ್ಲಿ ಈ ಫೋಟೋಗಳಿಗಾಗಿಯೇ ಸ್ಥಳ ಮೀಸಲಿಡಲಾಗಿದ್ದು ಅದನ್ನ ನೋಡುವವರು ಭೇಟಿ ಕೊಡಬಹುದಾಗಿದೆ. ಇದೀಗ ಪ್ರದೀಪ್ ಎನ್ನುವವರ ಜೊತೆ ಪವಿತ್ರ ಗೌಡ ಡಿ ಬಾಸ್ ಸಫಾರಿಗೆ ಭೇಟಿ ಕೊಟ್ಟಿದ್ದಾರೆ. ಅಚ್ಚರಿ ಎಂದರೆ ಇವರು ಡಿಫರೆಂಟ್ ಲುಕ್ನಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಸಾಮಾನ್ಯವಾಗಿ ಪವಿತ್ರ ಗೌಡ ಸೀರೆ ಉಡುವುದು ಹೆಚ್ಚು. ಈಗಲೂ ಕೂಡ ಸೀರೆ ಉಟ್ಟಿದ್ದಾರೆ. ತಲೆಗೆ ಮಲ್ಲಿಗೆ ಹೂವು ಮುಡಿದಿದ್ದಾರೆ. ಇನ್ನು ಕತ್ತಿನಲ್ಲಿ ತಾಳಿ ಸರ ಕೂಡ ಇದೆ. ಇವರು ಮಾಡರ್ನ್ ಆಗಿ ಸೀರೆ ಉಡದೆ ಪಕ್ಕಾ ಟ್ರೆಡಿಷನಲ್ ಆಗಿ ಸೀರೆ ಉಟ್ಕೊಂಡಿದ್ದಾರೆ. ಡಿ ಬಾಸ್ ಸಫಾರಿ ಎಂಬ ಬೋರ್ಡ್ ಬಳಿ ನಿಂತ ಅವರು ನಾಚಿಕೊಂಡು ನಗಾಡಿದ್ದಾರೆ. ವಿಡಿಯೋ ಶೇರ್ ಮಾಡಿಕೊಂಡ ಪ್ರದೀಪ್ ಅವರು, ಅಕ್ಕ ನೀವು ಯಾವಾಗಲೂ ತುಂಬಾ ಖುಷಿಯಿಂದ ಇರಬೇಕು ಎಂದು ನಾನು ಬಯಸುತ್ತೇನೆ ಎಂದಿದ್ದಾರೆ. ಆದರೆ ಪವಿತ್ರ ಗೌಡ ಈ ವಿಡಿಯೋ ಅನೇಕರಿಗೆ ಇಷ್ಟವಾಗಲಿಲ್ಲ. ಒಟ್ನಲ್ಲಿ ನೀವು ದರ್ಶನ್ ಲೈಫ್ನ ಪೂರ್ತಿ ಹಾಳು ಮಾಡುವವರೆಗೆ ಅವರನ್ನ ಬಿಡುವಂತೆ ಕಾಣಿಸ್ತಿಲ್ಲ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಅನೇಕರು ಪವಿತ್ರ ಗೌಡ ಅವರು ದರ್ಶನ್ ಅವರನ್ನು ಮಿಸ್ ಮಾಡಿಕೊಳ್ಳುತ್ತಿರಬೇಕು ಎಂದಿದ್ದಾರೆ. ಆದರೆ ಏಕಾಏಕಿ ಅವರು ಯಾಕೆ ಡಿ ಬಾಸ್ ಸಫಾರಿಗೆ ಹೋದರು ಎಂಬುದು ಗೊತ್ತಾಗಲಿಲ್ಲ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.